ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಐಜೆ ಕಿಚನ್ಗೆ ಸ್ವಾಗತ. ನಾನು ನಿಮಗೆ ಉಳಿದಿರುವ ಅನ್ನದಿಂದ ವಡೆನ ಹೇಗೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ಕೊತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1 ಕಪ್ಪು ರಾತ್ರಿ ಉಳಿದಿರುವ ಅನ್ನ ಅಥವಾ ಬೆಳಗ್ಗೆ ಮಾರ್ನಿಂಗ್ ಮಾಡಿರೋಂಥ ಫ್ರೆಶ್ ಅನ್ನನ ಒಂದು ಬೌಲ್ ಅನ್ನನ ತೊಗೊಳ್ಳಿ. ಒಂದು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ, ಒಂದು ಸ್ವಲ್ಪ ಜೀರಿಗೆ, 2 ಟೇಬಲ್ ಸ್ಪೂನಷ್ಟು, ಒಂದು ಅರ್ಧ ಕಪ್ನಷ್ಟು ರವೆ, ಉಪ್ಪಿಟ್ಟು ರವೆ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಕೊಯ್ದು ಇಟ್ಕೊಳ್ಳಿ. ಸೊ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು, 1-2 ಹಸಿಮೆಣಸಿನ್ಕಾಯಿನ ಕೊಯ್ದು ಇಟ್ಕೊಳ್ಳಿ. ನಂತರ 1 ಕಪ್ಪು ಮೊಸರು, ಒಂದು ಸ್ವಲ್ಪ ಕಾರಿಂಡರ್ ಲೀವ್ಸು, ಕೊತ್ತಂಬರಿ ಸೊಪ್ಪು. ನಂತರ ಆ ಅನ್ನನ ಒಂದು ಬೌಲ್ ಅನ್ನನ ಜಾರಿಗೆ ಹಾಕೋಣ. ಸೊ ಅದಕ್ಕೆ 2 ಗ್ಲಾಸಷ್ಟು ನೀರನ್ನು ಹಾಕೋಣ. ಹಾಕಿ ಅದನ್ನು ರುಬ್ಬೋಣ. ತುಂಬ ಗಟ್ಟಿನೇ ರುಬ್ಬಬಾರ್ದು, ಮಿಕ್ಸಿಯಲ್ಲಿ ಜಾಮ್ ಆಗಿಬಿಡುತ್ತೆ. ಸೊ ಸ್ವಲ್ಪ ರವೆ ಥರ ರುಬ್ಬೋಣ. ನಂತರ ರುಬ್ಬಿರುವ ಅನ್ನನ ಒಂದು ಬೌಲಿಗೆ ತಗೊಳ್ಳೋಣ. ಸೊ ನೋಡಿ, ನಾನು ಅದನ್ನು ರವೆ ಥರ ರುಬ್ಕೊಂಡಿದ್ದೀನಿ. ನೀವು ಸಹ ಅದನ್ನು ರವೆ ಥರ ರುಬ್ಕೋಬೇಕು. ಜಾಸ್ತಿ ತುಂಬ ಸಣ್ಣಗೆ ಮಾಡಿಕೊಂಡ್ರೆ ಅದು ಸಾಫ್ಟಾಗಿ ಬರಲ್ಲ. ಸೊ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಅದು ಮುರಿದೋಗುತ್ತೆ, ತೆಗಿಯೋಕ್ಕಾಗಲ್ಲ. ಸೊ ನಂತರ ಇದಕ್ಕೆ ನಾನು ಮೆಣಸಿನ್ಕಾಯಿ, ಜೀರಿಗೆ, ಕರಿಬೇವು ಸೊಪ್ಪು ಎಲ್ಲ ಏನು ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ನಾನು ಇವಾಗ ಅದಕ್ಕೆ ಆ್ಯಡ್ ಮಾಡ್ತೀನಿ. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟು ಅರ್ಧ ಸ್ಪೂನಷ್ಟು, 1 ಕಪ್ಪು ಈರುಳ್ಳಿ ಎಲ್ಲನೂ ಇದಕ್ಕೆ ನಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಅದಕ್ಕೆ ಕಾರಿಂಡರ್ ಲೀವ್ಸು, ಸ್ವಲ್ಪ ಕಾರಿಂಡರ್ ಲೀವ್ಸ್ ಆ್ಯಡ್ ಮಾಡಿ, ಮತ್ತು ಅದಕ್ಕೆ ರವೆನ ಆ್ಯಡ್ ಮಾಡಿ, ನಂತರ ಅದಕ್ಕೆ ನಾವು ಮೊಸರನ್ನ ಆ್ಯಡ್ ಮಾಡಿ ನೋಡಿ. ಅದಕ್ಕೆ ಏನೂ ನೀರು ಹಾಕ್ಬೇಡ್ರಿ, ಯಾಕಂದರೆ ಅನ್ನ ರುಬ್ಬೇಕಾದ್ರೆ ನೀರು ಹಾಕಿರ್ತೀರ ಮತ್ತು ಇದಕ್ಕೆ ಮೊಸರನ್ನು ಹಾಕಿರ್ತೀರ, ಹಾಗಾಗಿ ನೀರನ್ನು ಹಾಕಬೇಡಿ. 1 ಚಿಟಿಕೆಯಷ್ಟು ಕುಟ್ಟಿರುವಂತಹ ಕಾಳು ಮೆಣಸಿನ ಪೌಡರ್ನ ಹಾಕಿದ್ದೀವಿ. ನೀವು ಬೇಕಾದರೆ ಪುಡಿ ಇದ್ದರೆ ಅದನ್ನೇ ಹಾಕ್ಬೋದು. ಸೊ ರುಚಿಗೆ ತಕ್ಕಷ್ಟು ಉಪ್ಪು, ನೀವು ರುಚಿಗೆ ತಕ್ಕಷ್ಟು ನೋಡಿ ಒಂದು ಸತಿ ಚೆಕ್ ಮಾಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ಇವಾಗ ನಾವು ಅದನ್ನು ಚೆನ್ನಾಗಿ ಕಲಸೋಣ. ಇದಕ್ಕೆ ಒಂಚೂರು ನೀರನ್ನು ಸೇರಿಸ್ಬೇಡಿ, ಯಾಕಂದರೆ ಅದರಲ್ಲಿ ಫಸ್ಟೇ ನಾವು ಅನ್ನಕ್ಕೆ ನೀರು ಹಾಕಿ ನಾವು ಕಲಸಿದ್ವಿ. ನೋಡಿ, ನಾನು ಫಸ್ಟೇ ಎಣ್ಣೆನ ಬಿಸಿಯಲ್ಲಿ ಇಕ್ಕಿದ್ದೆ. ನೋಡಿ, ಸ್ವಲ್ಪ ಹಸಿಟ್ಟಾಗಿ ನೋಡ್ತಿದ್ದೀನಿ, ಅದು ಚಿಟಪಟ ಅಂತಿದೆ. ಸೊ ಇದು ಇವಾಗ ರೆಡಿಯಾಗಿದೆ, ಎಣ್ಣೆ ಬಿಸಿಯಾಗಿದೆ. ನೋಡಿ, ಈ ಥರ ಕೈನ ಒದ್ದೆ ಮಾಡಿಕೊಂಡು ವಡೆ ಥರ ಶೇಪ್ ಮಾಡಿ ಎಣ್ಣೆಯಲ್ಲಿ ಬಿಡಿ. ಸೊ ಹೀಗೆ ವಡೆ ಥರ ಮಾಡಿ ಎಣ್ಣೆಯಲ್ಲಿ ಬಿಡಿ ಫ್ರೈ ಆಗೋಕ್ಕೆ. 10 ಮಿನಿಟ್ಸ್ ಬಿಡಿ, ಅದನ್ನು ಹಾಗೆ ಫ್ರೈ ಆಗೋಕ್ಕೆ ಟರ್ನ್ ಮಾಡಿಬಿಡಿ. ಅದು ಲೈಟ್ ಬ್ರೌನ್ ಕಲರ್ ಬರಬೇಕಾದ್ರೆ ಟರ್ನ್ ಮಾಡಿ. ನೋಡಿ, ಇದು ಇವಾಗ ಲೈಟ್ ಬ್ರೌನ್ ಕಲರ್ ಬಂದಿದೆ, ಟರ್ನ್ ಮಾಡಿ. ಚೆನ್ನಾಗಿ ಫ್ರೈ ಆದಮೇಲೆ ಅದು ನೋಡಿ ಈ ಥರ ಬರುತ್ತೆ, ಸೇಮ್ ವಡೆ ಥರ. ಸೊ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ, ನನಗೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೋರ್ ಈ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.